ಹೇಳ್ಬೇಡಿ, ಹಗಲೇ ಹೇಳ್ಬೇಡಿ, ಹೇಳ್ಬೇಡಿ. ಏನ್ ಮಾತಾಡ್ತಾ ಇದ್ದೀರಾ ಇಲ್ಲಿ? ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾಳೆ ನಮ್ಮ ಪರಿಸ್ಥಿತಿನೂ ಇದೇನಮ್ಮ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ, ನಿಮ್ ಕಾಲು ಮುಗಿಸ್ತೀನಿ. ಹಾಗೆಲ್ಲ ಹೇಳ್ಬೇಡಿ, ದಾರಿ ಬಿಡಿ, ದಾರಿ ಬಿಡಿ. ಎಷ್ಟು ಸಲ ಹೇಳ್ಬೇಕಮ್ಮ ನಿಮ್ಗೆ? ನಮ್ ದುಡ್ಡು ಕೊಟ್ಬಿಟ್ಟು ಆಮೇಲೆ ಹೋಗಿ ನೀವು. ನೀವ್ ನಿಜವಾಗ್ಲೂ ಮನುಷ್ಯರೇನಾ? ಒಳಗಡೆಯಲ್ಲಿ ಮನುಷ್ಯನ್ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಮಾನವೀಯತೆ ಬಿಟ್ಟು ಮಾತಾಡ್ತಾ ಇದ್ದೀರಲ್ಲ. ದುಡ್ಡು ಕೊಡಿ ಅಂತಂದ್ರೆ ಮನುಷ್ಯತ್ವ ಅಂತ ಅಂತೀಯಲ್ಲಮ್ಮ. ನಮ್ಮಪ್ಪ ಏನ್ ದ್ರೋಹ ಮಾಡಿದಾರೆ ನಿಮ್ಗೆ? ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಾ? ದೇವ್ರಂತ ಮನುಷ್ಯನ್ ಪ್ರಾಣ ಹೋಗ್ತಿದೆ ಅಂದ್ರೆ ದುಡ್ಡು 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 ಅಂತ ಸಾಯ್ತಿದ್ದೀರಲ್ಲ. ನಿಮ್ಮ ನೋಡಿದ್ರೇನೆ ಅಸಹ್ಯ ಆಗ್ತಿದೆ. ರಾಜಿ, ರಾಜಿ, ಕೋಪ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ಸುಮ್ಮನೆ ಇರಮ್ಮ, ಇದೇನ್ ಕೋಪ ಅಲ್ಲ. ಅಷ್ಟಕ್ಕೂ ಇವ್ರಿಗೆಲ್ಲ ಸಮಜಾಯಿಷಿ ಕೊಡ್ಬೇಕಾ? ವಿಶ್ವಾಸನೇ ಇಲ್ದಿರೋ ಮನುಷ್ಯರು ಇವರು. ನಿಮಗ್ ದುಡ್ಡು ತಾನೇ ಬೇಕಾಗಿರೋದು, ನಾನ್ ಕೊಡ್ತೀನಿ. ರಾಜಿ, ರಾಜಿ, ಏನ್ ಹೇಳ್ತಿದ್ಯಾ ನೀನು? ಹೌದು ಆದ್ಯ, ರಾಜಾರಾಮ್ ಅವ್ರ ಮಗಳಾಗಿ ಹೇಳ್ತಾ ಇದ್ದೀನಿ. ಆ ದುಡ್ಡನ್ನೆಲ್ಲ ನಾನು ನಿಮಗೆ ಕೊಡ್ತೀನಿ, ಸರಿನಾ? ನೀನ್ ಕೊಡ್ತೀಯ ಅನ್ನೋದಕ್ಕೆ ಗ್ಯಾರಂಟಿ ಏನಮ್ಮ? ರಾಜಾರಾಮ್ ಅವರು ಮಾತು ಕೊಟ್ಟ ಮೇಲೆ ತಪ್ಪಲ್ಲ. ನಾನು ಅವ್ರ ಮಗಳು. ಒಂದೊಂದು ಪೈಸೆನು ಲೆಕ್ಕ ಹಾಕಿ ಪೂರ್ತಿ ವಾಪಸ್ ಕೊಡ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಬರೀ ಮಾತಲ್ಲ, ಇನ್ನೂ ಏನಾದ್ರೂ ಸಾಕ್ಷಿ ಬೇಕು. ಪ್ರಮಾಣ ಮಾಡಿದ್ರೆ ಸಾಕಾಗತ್ತಾ? ಓಹೋ, ದೇವ್ರ ಮೇಲೆ ಪ್ರಮಾಣ ಮಾಡೋದು ಇವಾಗ ಎಲ್ರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ಅಮ್ಮ. ಅದೆಲ್ಲ ನಮಗ್ ಬೇಕಾಗಿಲ್ಲ. ನಮ್ ದುಡ್ಡು ಕೊಟ್ರೇನೆ ನಾವ್ ದಾರಿ ಬಿಡೋದು. ನಮ್ ದುಡ್ಡು ನಮಗ್ ಬೇಕೇ ಬೇಕು. ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ರಾಜಿ, ಇಷ್ಟು ದಿನ ನೀವು ದೇವ್ರು ದೇವ್ರು ಅಂತ ಪೂಜೆ ಮಾಡಿದ್ರಿ ಅಲ್ವಾ? ಆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ ದುಡ್ಡನ್ನ ನಿಮಗ್ ವಾಪಸ್ ಕೊಡೋ ಜವಾಬ್ದಾರಿ ನಂದು. ಏಯ್, ಮನೇಲಿ ಹೇಳ್ ಬಂದಿದ್ಯಾ? ಓಹೋ, ನೀನಾ? ನಿಮ್ಮಪ್ಪ ಊರಿಗೆ ದೊಡ್ಡ ಮನುಷ್ಯ ಆಗಿದ್ ಮಾತ್ರಕ್ಕೆ ಈ ರೋಡು ಕೂಡ ನಿಂದೆ ಅನ್ಕೊಂಡ್ಯಾ? ನಿನ್ ಗೋಲ್ ಅಷ್ಟೇ ಅಲ್ಲ, ದಾರಿ ಮೇಲೂ ಕೂಡ ದೃಷ್ಟಿ ಇಟ್ಕೋಬೇಕು. ನೀನ್ ಆಡದೆ ಇದ್ರೆ ನಿನ್ನ ಜಾಗದಲ್ಲಿ ನನ್ನ ಮಗಳು ಅಖಿಲ ಆಡ್ತಾಳೆ. ಅದಕ್ಕೆ ಎಷ್ಟು ಕೊಡ್ಬೇಕು ಅಂತ ಹೇಳು, ಲೆಕ್ಕ ಚುಕ್ತ ಮಾಡ್ತೀನಿ. ದುಡ್ಡಂದ್ರೆ ಲೆಕ್ಕ ಇಲ್ವಾ? ಅದ್ರ ಅವಶ್ಯಕತೆ ನಿನಗಿಲ್ವಾ? ಅಖಿಲ, ಅಖಿಲ, ಆ ದೇವ್ರೆ ನನಗೆ ನಿನ್ನೆದುರಿಗೆ ಸಿಗೋ ಹಾಗೆ ಮಾಡಿದ್ದಾನೆ. ಏನಕ್ಕೆ ಅಂತ? ನಮ್ಮಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ನೀವತ್ತು ಹಾಕಿ ಟೀಮ್ ಬಗ್ಗೆ ಪ್ಲೇಸ್ ಕೇಳಿದ್ರಿ ಅಲ್ವಾ? ನನ್ನ ಪ್ಲೇಸ್ನ ನಾನು ಕೊಟ್ಬಿಡ್ತೀನಿ. ನಾನು ಅರ್ಜೆಂಟಾಗಿ ನಿಮ್ಮಪ್ಪನ ಜೊತೆ ಮಾತಾಡಬೇಕು. ನನಗೆ ದುಡ್ಡು ಬೇಕು ಅಖಿಲ, ಪ್ಲೀಸ್. ಆರ್ ಯು ಶೋರ್? ನನ್ನ ನಿಮ್ಮಪ್ಪನ ಹತ್ರ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ತೀನಿ. ಓಕೆ, ಗೆಟ್ ಇನ್ಸೈಡ್. ಬಾ. ರಾಜಲಕ್ಷ್ಮಿ ಯಾರ ಜೊತೆನೂ ಹೋಗ್ತಿದ್ದಾಳಲ್ಲ, ಈ ಟೈಮಲ್ಲಿ ಯಾಕೆ ಹೋಗ್ತಿದ್ದಾಳೆ? ಈ ವಿಷಯನ ಈಗಲೇ ಅಸ್ಮಿತಾನಿಗೆ ಹೇಳಬೇಕು. ಹೇಳು. ರಾಜಲಕ್ಷ್ಮಿ ಯಾರ ಜೊತೆನೋ ಕಾರಲ್ಲಿ ಹೋಗ್ತಿದ್ದಾಳೆ. ಅವರಪ್ಪ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಅವಳು ಯಾಕೆ ಆಚೆ ಇರ್ತಾಳೆ? ನೀನ್ ಯಾರನ್ನ ನೋಡಿ ಯಾರೋ ಅನ್ಕೊಂಡಿದ್ಯಾ? ನಾನ್ ಸರಿಯಾಗೆ ನೋಡ್ದೆ. ನಾನ್ ಯಾರನ್ನ ಮರೆತ್ರು
ಆ ರಾಜಾರಾಮ್ನ ಮತ್ತೆ ಅವನ್ ಫ್ಯಾಮಿಲಿನ ಯಾವತ್ತೂ ಮರೆಯಲ್ಲ. ಮತ್ತೆ ಈ ಟೈಮಲ್ಲಿ ಎಲ್ಲಿ ಹೋದ್ಲೋಳು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಊರವ್ರ ಜೊತೆ ದುಡ್ಡಿನ ವಿಷಯದಲ್ಲಿ ಜಗಳ ಆದ್ಮೇಲೆ ರಾಜಲಕ್ಷ್ಮಿ ಒಬ್ಳೊಬ್ಳೆ ತಿರ್ಗಾಡ್ತಿದ್ದಾಳೆ. ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಒಂದ್ ಕಾರ್ ಅಡ್ಡ ಬಂತು. ಅದ್ರಲ್ಲಿ ಇದ್ದಿದ್ ಹುಡುಗಿ ಜೊತೆ ಮಾತಾಡದ್ಲು. ಅದಾದ ನಂತರ ಕಾರ್ ಹತ್ಕೊಂಡು ಹೊರಟು ಹೋದ್ಲು. ಯಾರ ಹುಡುಗಿ? ಗೊತ್ತಿಲ್ಲ. ಹೋಗ್ಲಿ, ಕಾರ್ ನಂಬರ್ ಆದ್ರೂ ಗೊತ್ತಾ? ಅದು ಕೂಡ ಗೊತ್ತಿಲ್ಲ. ಮತ್ತಿನ್ನೇನ್ ಗೊತ್ತೋ? ನೈಟ್ ಅಲ್ವಾ, ಅದ್ ಸರಿಯಾಗಿ ಕಾಣ್ಲಿಲ್ಲ. ಇವಾಗ ಅವಳು ಯಾರು ಅಂತ ತಿಳ್ಕೊಳ್ಳೋದ್ ಹೇಗೆ? ನಿನ್ಗೇನ್ ಕೆಲ್ಸ ಹೇಳಿದ್ರು ಕರೆಕ್ಟಾಗಿ ಮಾಡಲ್ಲ. ಫಾಲೋ ಮಾಡೋರ್ನ. ಅದು ಕೂಡ ಮಾಡ್ದೆ, ಮಿಸ್ ಆದ್ರು. ನಿನ್ನ ಇನ್ಫಾರ್ಮೇಶನ್ ಕೊಟ್ಟೆ ಇರಿಟೇಟ್ ಆಗ್ತಾಳಲ್ಲ. ಬಾ ಬಾ ಡ್ಯಾಡಿ, ಡ್ಯಾಡಿ, ಬಾ ಬಾ ಡ್ಯಾಡಿ, ಡ್ಯಾಡಿ, ಬಾ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಒಂದ್ ನಿಮಿಷ ಇರು. ಡ್ಯಾಡಿ, ಡ್ಯಾಡಿ. ಏನಮ್ಮ ಇಷ್ಟೊಂದು ಹ್ಯಾಪಿ ಆಗಿದ್ಯಾ? ನೀನ್ ಇದೇ ತರ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು. ಡ್ಯಾಡಿ, ಯಾರ್ ಬಂದಿದ್ದಾರೆ ಅಂತ ಗೊತ್ತಾದ್ರೆ ನಿಮ್ ಫೇಸ್ ಕೂಡ ಇದೇ ತರ ಬ್ರೈಟ್ ಆಗುತ್ತೆ. ರಿಯಲಿ? ಎಸ್ ಡ್ಯಾಡಿ, ಕಮ್ ಬನ್ನಿ.